ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ವಿಂಡೋ ಎಲ್ಲ ಒರೆಸ್ಬೇಕಾಗಿತ್ತು, ಹಾಗಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದಿತ್ತು, ಬಟ್ಟೆ ಹಾಕ್ಬಿಟ್ಟೆ. ನನ್ನ ಮಗ ಮೊನ್ನೆ ಕೇರಮ್ ತಗೊಬಂದಿದ್ದು ಆಟ ಆಡಬೇಕು ಅಂತ ಹೇಳ್ತಾ ಇದ್ದ, ಹಾಗೆ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ವಿ. ನಮ್ಮನೆಯವರು ಅವರೆಕಾಯಿ ತೊಗೊಬಂದಿದ್ರು, ಎಣ್ಣೆಕಾಳು ಮಾಡು ಅಂತ. ಎಲ್ಲ ರಾತ್ರಿಯೇ ಸುಲಿದ್ಬಿಟ್ಟು ಇಟ್ಟಿದ್ದೆ, ಬೆಳಗ್ಗೆ ಎದ್ದು ನೆನೆ ಹಾಕಿದ್ದೆ ಚಿಲುಕ್ಸೋಣ ಅಂತ ಕೂತ್ಕೊಂಡೆ. ನಮ್ಮನೆಯವ್ರು ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಚಿನಿ, ಏನೋ ಇದು ಆಟ ನಿಂದು? ಅಯ್ಯೋ ದೇವ್ರೇ, ಇವೇನು ಆಟ? ಚೆನ್ನಾಗಿರುತ್ತೆ. ಸ್ವೀಟ್ ಬೇಕಾ? ಸ್ವಲ್ಪ ಅನ್ನ ಹಾಕೊಡ್ತೀನಿ, ಊಟ ಮಾಡು. ಮತ್ತೆ ಸ್ವೀಟ್ ತಿನ್ನಬಾರ್ದು ಚಿನಿ, ಜಾಸ್ತಿ ತಿನ್ಬೇಕಾ? ಏನಕ್ಕೆ ತಿನ್ಬೇಕು? ಒಂದು ತಗೋಬೇಕಷ್ಟೆ. ಚೆನ್ನಾಗಿದ್ಯಾ? ಸೂಪರ್. ಹಾಗೆ ಕಾಳು ಚಿಲುಕಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಆಂಟಿ, ನಮ್ಮ ಅಂಕಲ್ ಸಡನ್ನಾಗಿ ಬಂದರು. ಹಾಗಾಗಿ ಖುಷಿ ಆಯಿತು. ನಮ್ಮ ಆಂಟಿಗೆ ತಿಂಡಿ ಮಾಡಿ ಅಂತ ಹಿಂಸೆ ಮಾಡ್ತಾಯಿದ್ದೀನಿ. ಬೇಡ ಅಂದಿದ್ರು, ಹಾಗೂ ಸ್ವಲ್ಪ ಟೇಸ್ಟ್ ನೋಡಲಿ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟೆ, ತಿಂತಾ. ರುಚಿ ಹೆಂಗೈತೆ ನೋಡಿ ಹೇಳಂಟಿ. ಹಾಗೆ ನಮ್ಮ ಆಂಟಿ ಜಾಸ್ತಿ ಹೊತ್ತಿರಲಿಲ್ಲ, ಬೇಗ ಹೋದರು. ಹಾಗೆ ಚಿಲುಕ್ಸಿಟ್ಟಿದ್ದು ಕಾಳೆಲ್ಲನೂ ಜಾಸ್ತಿ ಹೊತ್ತು ಇರೋ ಆಗಿಲ್ಲ ಅಲ್ವಾ, ಹಾಗೆ ಎಣ್ಣೆಗೆ ಹಾಕೋಣ ಅಂತ ಎಲ್ಲ ತೆಗೆದು ಕಡಲೆ ಬೀಜ, ಕಡಲೆ, ಹಾಗೆ ನನ್ನ ಮಗಂಗೆ ಸ್ವಲ್ಪ ಗೋಡಂಬಿ ಜಾಸ್ತಿ ಇಷ್ಟ ಅಂತ ಗೋಡಂಬಿನೂ ಹಾಕಿದ್ದೀನಿ. ಹಾಗೆ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಮೆಣಸಿನ್ಕಾಯಿ, ಉಪ್ಪು, ಬೇಕು ಅಂದರೆ ಖಾರ ಪುಡಿ ಹಾಕೋಬೋದು. ಹಾಗೆ ಬಟ್ಟೆ ಒಣ ಹಾಕೋಣ ಅಂತ ಮೇಲೋದೆ. ನಮ್ಮನೆ ಪಕ್ಕದವರು ಸೇಟುಗಳಿರೋದು, ಹಾಗಾಗಿ ಎಷ್ಟೊಂದು ಹಪ್ಳ ಮಾಡಿದ್ದಾರೆ ಅಂದರೆ ನಮ್ಮ ಕಡೆ ಈ ಥರ ಮಾಡಲ್ಲ. ತುಂಬ ನಮ್ಮ ಕಡೆ ರೊಟ್ಟಿ ಮಾಡ್ತಾರಲ್ಲ ಅಷ್ಟಷ್ಟು ಅಗಲ ಮಾಡಿದರು. ನೋಡೋದಕ್ಕೇ ಆ ಬಿಸಿಲಿಗೂ ಅದಕ್ಕೂ ಎಷ್ಟು ಶಯ್ಯಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ನೋಡ್ತಾ ಇರ್ಬೋದು. ಚೆನ್ನಾಗಿ ನನ್ನ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.